ಯುವ ದಸರಾ 20 ಕೋಟಿ ಖರ್ಚಾಗಿದೆ. ಅದ್ರ ಕಾನ್ಸೆಪ್ಟೇ ನಿಮ್ಗೆ ಅರ್ಥ ಆಗಲಿಲ್ಲ. ಯುವ ದಸರಾ ಎಲ್ಲಿ ಮಾಡ್ತಾ ಇದ್ದು ನಾವು? ಓಪನ್ ಯೂನಿವರ್ಸಿಟಿ. ಯಾಕೆ? ಈ ಕಡೆ ಜಯಲಕ್ಷ್ಮೀಪುರಮು, ಆ ಕಡೆ ಸರಸ್ವತಿಪುರಮು, ಮತ್ತೆ ಎಲ್ಲ ಸೇರ್ತಾ ಇತ್ತು. ಇಡೀ ಕ್ಯಾಂಪಸ್ ಎಲ್ಲ ಸ್ಟೂಡೆಂಟ್ಸ್ಗಳು. ಆಮೇಲೆ ರಾಜ್ಯದ ಎಲ್ಲ ಯೂನಿವರ್ಸಿಟಿಗಳಿಗೂ ಪತ್ರ ಬರೆದು ಅಲ್ಲಿ ವೈಸ್ ಚಾನ್ಸಲರ್ ಒಪ್ಪಿಸಿ ಅವ್ರ ದುಡ್ಡಲ್ಲಿ ಇಲ್ಲಿ ಬರುವುದು. ಬಂದು ನಾವು ಅವ್ರಿಗೆ ಹೆಂಗ್ ಕೊಡ್ತಾ ಇದ್ದು? ಒಂದಷ್ಟು ಓಡಾಟ, ಊಟ, ವಸತಿ ಕೊಡ್ತಾ ಇತ್ತು. ಇನ್ನೆಲ್ಲ ಅವರೇ ಸ್ಟೂಡೆಂಟ್ಸ್ ಎಲ್ಲ ಏನ್ ಚೆನ್ನಾಗಿ ಕಾರ್ಯಕ್ರಮಗಳು ಮಾಡ್ತಾ ಇದ್ರು. ಬೇರೆ ಬೇರೆ ರಾಜ್ಯದ ಯುವಕರುಗಳು ಬಂದು ನಮ್ಮ ರಾಜ್ಯದಲ್ಲಿ ಮೈಸೂರಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು. ಅದು ಬಿಟ್ಟರು ಇವರು ಏನ್ರಿ ಹೆಂಗಿತ್ತು ಅಂದ್ರೆ, ಅರಮನೆ ಮುಂದೆ ಸಂಗೀತ, ಅರಮನೆ ಮುಂದೆ ಸಂಗೀತ ಕಚೇರಿ. ಹೆಂಗಿತ್ತು ಅಂದ್ರೆ, ಅರಮನೆ ಮುಂದೆ ಬಂದು ಸಂಗೀತ ಕಚೇರಿ ಮಾಡೋದೇ ನಾ ಧನ್ಯ ಅನ್ನೋ ಮಟ್ಟಿಗೆ ಇಟ್ಟಿದ್ದು. ಅವ್ರು ಇಷ್ಟು ಬೇಕು ಅಷ್ಟು ಬೇಕು ಅಂತ ಕೇಳ್ತಾ ಇರಲಿಲ್ಲ. ನಾವು ಎಷ್ಟು ಕೊಡ್ತೀವಿ ಅಷ್ಟು. ಅವ್ರ ಫ್ಲೈಟ್ ಚಾರ್ಜಸ್, ವಸತಿ, ಓಡಾಟ ಇಷ್ಟೇ. ಆದ್ರೆ ಇವತ್ತೇನು 20 ಲಕ್ಷ 25 ಲಕ್ಷ ಒಬ್ಬೊಬ್ಬನಿಗೆ. ಯಾರು ದುಡ್ಡು ಇದು? ಅಯ್ಯೋ ದೇವ, ಯಾರ್ಯಾರೋ ತಿಂದು ತೇಗ್ತಾ ಇದ್ದೀವಿ ದಸರಾ ದಿವಸ. ಇದು ಹಿಂಗೆ ಹೋಗ್ತಾ ಇದೀನಿ. ಎಷ್ಟಾಗುತ್ತೆ? ಇನ್ನೊಂದು 3-4 ವರ್ಷಕ್ಕೆ 100 ಕೋಟಿ ಆಗೋಯ್ತು ದಸರಾ. 100 ಕೋಟಿ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಕತೆ! ಯುವ ದಸರಾ ಗೋಲ್ಡ್ ಕಾರ್ಡ್ ಮಾಡಿ, ಸೋರ್ಸ್ ಕ್ರಿಯೇಟ್ ಮಾಡಿ, ಗೋಲ್ಡ್ ಕಾರ್ಡ್ 5,000 ರೂಪಾಯಿ ಕಂಪನಿಯವರೆಲ್ಲ ತಗೊಳ್ಳೋದು. ಇಷ್ಟೆಲ್ಲ ಮಾಡಿ 2003 ಇಸ್ವಿನಲ್ಲಿ SM ಕೃಷ್ಣ ಅವರು ಬರೀ ಬರಗಾಲ ಇದೆ, ಗಲಾಟೆ ಮಾಡ್ತಾವ್ರೆ ಕನ್ನಡ ಸಂಘದವರು, ನಿಮ್ಗೆ ದುಡ್ಡು ಕೊಡಲ್ಲ, ಮಾಡಂಗಿದ್ರೆ ಮಾಡಿ ಅಂತ. ಬ್ಯಾಡಿ ದುಡ್ಡು ಅಂತಂತೇಳಿ ಸ್ಪಾನ್ಸರ್ಶಿಪ್ ಅಲ್ಲಿ 2003 ಇಸ್ವಿ ದಸರಾ ಮಾಡಿ 1,05,00,000 ಉಳಿಸಿ ವಾಪಸ್ ಕೊಟ್ಟು. ಈಗ ದಸರಾ ಒಂದು 50 ಕೋಟಿ ಯಾರು ಉಳಿಸ್ಬೇಕು ನೀವು ಇಲ್ಲಿ. ಅರೆ ಎಷ್ಟೆಷ್ಟು ಕಂಪ್ನಿಗಳಿದಾವೆ ಕರ್ನಾಟಕದಲ್ಲಿ. ಇಲ್ಲೇ ನಮ್ಮ ಮೈಸೂರಲ್ಲಿ ಇಟ್ಟಿದ್ದಾವೆ. ಎಷ್ಟು ತರ ಕಂಪ್ನಿಗಳಿದಾವೆ. ಎಲ್ಲರಿಗೂ ಕರೆದು ಅವ್ರಿಗೆಲ್ಲ ಸ್ಪಾನ್ಸರ್ಶಿಪ್ ಫಿಕ್ಸ್ ಮಾಡಿ, ಅದೆಲ್ಲ ಬಿಟ್ಬಿಟ್ಟು ಸರ್ಕಾರಿ ದುಡ್ಡು ತಗೊಂಡು ನೀವೇ ಆಗ್ಬೇಕಾ? ಜಿಲ್ಲಾ ಮಂತ್ರಿ ನೀವೇ ಆಗ್ಬೇಕಾ ಇದಕ್ಕೆ? ನೋ. ಹಾಗಾಗಿ ಹೊಸತನದಲ್ಲಿ ದಸರಾ ಮಾಡಬೇಕು. ನಾನು ಸರ್ಕಾರನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಈಗಲೇ ಒಬ್ಬ IAS ಆಫೀಸರ್ನ ಅಲ್ಲಿಗೆ ಫಿಕ್ಸ್ ಮಾಡಿ, ಒಬ್ಬ IAS ಅಧಿಕಾರಿನ ನೇಮಿಸಿ ಮುಂದಿನ ಪ್ಲಾನ್ ಆಫ್ ಆಕ್ಷನ್ ರೆಡಿ ಆಗ್ಬೇಕು. ಈಗಲೇ ಮುಂದಿನ ವರ್ಷ ದಸರಾದ್ದು ಪ್ಲಾನ್ ಆಫ್ ಆಕ್ಷನ್ ಈ ವರ್ಷವೇ ರೆಡಿ ಆಗ್ಬೇಕು. ರೆಡಿಯಾಗಿ ಅದಕ್ಕೆ ಯಾರ್ಯಾರು ಹಿಂದೆ ದಸರಾ ನಡೆಸಿದ್ರು, ಅವ್ರು MLAಗಳು, ಮಂತ್ರಿಗಳು, ಮತ್ತೊಬ್ಬರು, ಮತ್ತು ಎಕ್ಸ್ಪರ್ಟೈಸ್ ಇರ್ತಕ್ಕಂಥವ್ರು ಕರೆದು ನೀವು ಮಾಡುವಂಥದ್ದು ಬಹಳ ಒಳ್ಳೆಯದು. ಈಗ ದಯವಿಟ್ಟು ಲಾರಿಲಿ ತರಬೇಡ್ರಿ. ಲಾರಿಲಿ ಆನೆಗಳು ತಗೊಂಡ್ಬರ್ತೀನಿ, ಮರ್ಯಾದೆ ಇಲ್ಲ. ಅದು ಮಾಡಿದ ಕಾನ್ಸೆಪ್ಟೇ ಬೇರೆ. ಅಲ್ಲಿಂದ ಹೊರಟ್ರೆ 75 ಕಿಲೋಮೀಟರ್ ಆಗುತ್ತೆ ಮೈಸೂರು ಸಿಟಿ ಉದ್ದಕ್ಕೂ. ಅವ್ರಿಗೆ ಮಾವುತ್ರಿಗೆ 1 ವರ್ಷದ ಅನ್ನ ಆಗ್ಬಿಡೋದು. ಮಕ್ಕಳೆಲ್ಲ ಅದ್ರ ಮೇಲೆ ಕೂತ್ಕೊಳ್ಳೋವು, ಜನ ಎಲ್ಲ ಖುಷಿ ಪಡೋರು. ದಸರಾ ಶುರು ಆಯ್ತು ಅಂತ ಜನ ಟಾಮ್ ಆಗ್ಬೋದು. ಬಟ್ ಅದು ಯಾವುದೂ ಇಲ್ಲ ಇವತ್ತು. ನಾನು ಎಷ್ಟು ರಿಕ್ವೆಸ್ಟ್ ಮಾಡಿದೆ ಮಾದೇವಪ್ಪನವ್ರಿಗೆ, ಆಗ್ಲೇ ಇಲ್ಲ. ಹಾಗಾಗಿ ಆಮೇಲೆ ಈಗ ನೋಡಿ, ಈ ಅರಮನೆ ಮಂಡಳಿ ಎಷ್ಟು ಲೂಟಿ ಆಗ್ತಾ ಇದೆ ಅಂದ್ರೆ ದುಡ್ಡು. ಯಾವನೋ ಒಬ್ಬ ಸೇರ್ಕೊಂಡವನಲ್ಲಿ ಅರಮನೆ ಮಂಡಳಿಗೆ ಎಂತ ಸುಬ್ರಹ್ಮಣ್ಯಂ ಅಂತ ಅವನು ಏನ್ ಹೇಳ್ತಾನೆ ಗೊತ್ತೇ? ಈ ಸರ್ಕಾರದ್ದಲ್ಲ ರೀ ಅರಮನೆ ಮಂಡಳಿ. ನೋಡಿ, ಸರ್ಕಾರದಲ್ಲೂ ಅಂತೆ ಚೀಫ್ ಸೆಕ್ರೆಟರಿ, ಅದಕ್ಕೆ ಚೇರ್ಮನ್ನು, DC ಕನ್ವೀನರು, ಇಷ್ಟೆಲ್ಲ ಇದ್ದು ಅದು ಸರ್ಕಾರಕ್ಕೆ ಸಂಬಂಧವಿಲ್ಲ ಅಂತ ಹೇಳ್ತಾವನು. ಅವನು ಎಷ್ಟು ಲೂಟಿ ಹೊಡಿತಾವನು ಅಂತಂದ್ರೆ ಯಾರು ಹೇಳಂಗಿಲ್ಲ ಕೇಳಂಗಿಲ್ಲ. ಅವನು ಸುಬ್ರಹ್ಮಣ್ಯಂ, ನಮ್ಮ ಮಾದೇವಪ್ಪ ಪಾಠ ಕುಡಿತಾರೆ. ನಾನೊಂದ್ಸರಿ ಹೇಳಿದೆ, ನೋಡ್ರಿ ಅವ್ನು ತೆಗ್ದಾಕ್ರಿ ಸುಬ್ರಹ್ಮಣ್ಯಂನವನ್ನ. ಅಯ್ಯೋ ಬಹಳ ಕಷ್ಟ ಸರ್ ತೆಗಿಯೋದಂದ್ರೆ. ಅವ್ನು ಎಲ್ಲರಿಗೂ ದುಡ್ಡು ಕೊಟ್ಟು ರಿಪೇರಿ ಮಾಡ್ಕೊಂಡು ಇಟ್ಕೊಂಡವನು. ಏನ್ರಿ ಇದೇನಾ ಮೈಸೂರು? ಇದೇನಾ ಮೈಸೂರು ದಸರಾ? ಇದೇನಾ ಮೈಸೂರು ಅರಮನೆ? ಛೇ! ಹಾಗಾಗಿ
ಸುಮ್ಮನೆ ಇದು ಗೊತ್ತು, ಒಂದು ಹೊಸತನದಲ್ಲಿ ಮಾಡ್ರಪ್ಪ, ಹೊಸತನದಲ್ಲಿ ಮಾಡಿ ಸ್ಪಾನ್ಸರ್ಶಿಪ್ ಕೊಡಿ, ಸರಿಯಾದ ರೀತಿಯಲ್ಲಿ ಲೆಕ್ಕ ಕೊಡಿ. ಸರಿ ಕಣ್ರಪ್ಪ, ಸರಿ. ಇನ್ನೇನಾರು ಇದ್ದದ್ರಪ್ಪ? ಓ